ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ತ್ರಿವೇಣಿ ರಮೇಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತ ಸೂಪರ್ ಆಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ನೋಡಿ, ಇವೆಲ್ಲ ಹುಚ್ಚು ಹೆಂಗೆ ಎದ್ದಿದ್ದಾವೆ, ಹೆಂಗಿರೋ ಹಂಗೆ ಎದ್ದು ಬಂದ್ಬಿಟ್ಟಿದ್ದಾವೆ. ಇವನು ನಮ್ಮ ಜಶು, ನಮ್ಮ ಧನು ದೊಡ್ಡ ಹುಚ್ಚರು. ನಮ್ಮ ಅಕ್ಕ ಅವರು ವಿಡಿಯೋ ತೆಗಿಸೋಕೆ ಬರಲ್ಲ, ಹಾಗಂತ ಹೇಳ್ಬಿಟ್ಟು ಫೋಟೋ ಟ್ರೋಲ್. ಪರಂಗಣ್ಣ ಮತ್ತು ಜಶವಂತನ ಕೆಳಕ್ ಬಿದ್ರೆ ವೀಕ್ಷಕರು, ಆಡಿಯನ್ಸ್. ಗೊತ್ತವಂತವು ಇಲ್ಲ ಕಟ್ ಮಾಡಿ. ಅನ್ಎಕ್ಸ್ಪೆಕ್ಟೆಡ್ ಕ್ಯಾಚ್ ಇದು. ಇದು ನಮ್ ದೊಡ್ಡ ಮಾಡ್ರಿ ಹೋಲ್ ಹಂಗೆ ಮಾಡೈತೆ ನೋಡಿ. ಕೀಳಕ್ ಹೋಗಿ ನಮ್ ದೊಡ್ಡ ತೂತ್ ಮಾಡೈತಿ. ಇಲ್ಲಿಗೆ ಬಂದಂಗೆಲ್ಲ ಪರಂಗಣ್ಣ ಅಂತೂ ಮಿಸ್ ಇಲ್ಲ. ನಾನು ಎಲ್ಲ ವಿಡಿಯೋದಾಗೂ ಪರಂಗಣ್ಣ ತಿಂದಿರೋದೇ ಐತೆ ಬರೀ ಅಲ್ಲ. ಅಗಳಮ್ಮ ಏನ್ ಟೆಕ್ನಾಲಜಿ ಹಂಗೆ ಓದಿಯೋದು. ಏನ್ ಉಪಯೋಗಗಳು ಹೇಳು. ಡೈಜೆಷನ್ ಚೆನ್ನಾಗಿ ಆಗ್ತದೆ, ಇದರಲ್ಲಿ ಐರನ್ ಕಂಟೆಂಟ್ ಇರ್ತದೆ. ಏನು ಐರನ್ ಕಂಟೆಂಟ್ ಯೂಸ್ ಆಗ್ತದೆ? ಬ್ಲಡ್ ಇಂಪ್ರೂವ್ಮೆಂಟ್ಗೆ. ವೈಟ್ ಬ್ಲಡ್ ಲೀವ್ಸ್ ತಿನ್ನೋದ್ರಿಂದ ವೈಟ್ ಬ್ಲಡ್ ಸೆಲ್ಸ್ ಕಂಟೆಂಟ್ ಬೆಳೀತೈತೆ. ವೈಟ್ ಬ್ಲಡ್ ಸೆಲ್ಸ್ ಇಮ್ಯುನಿಟಿ ಪವರ್ ಇನ್ಕ್ರೀಸ್ ಮಾಡ್ತೈತೆ. ಅವು ಥೌಸಂಡ್ಸ್ನಾಗಿದ್ರೆ ಬೆಸ್ಟ್. ತಿಂದ ತಕ್ಷಣ ವಿತಿನ್ ಸೆಕೆಂಡ್ಸಲ್ಲಿ ಥೌಸಂಡ್ಸ್ ಕೌಂಟ್ ಇನ್ಕ್ರೀಸ್ ಆಗ್ತವೆ ಪ್ಲೇಟ್ಲೆಟ್ಸ್. ನಮಸ್ಕಾರ. ಇಷ್ಟೊತ್ತಾರು ಒಂದ್ ಕಾಯಿ ಕೂಡ ಕೆಡಲಿಲ್ಲಲ್ಲೋ. ಈಗ ಬೇಡ ಕೀಳ್ಬೇಕಣೋ, ಬಡಿಯೋದಲ್ಲ. ಮುರಾಕ್ನಲ್ಲಿ ರೋಟಿ ಮುರಿತೋಗ್ರಿ. ಮುರ್ದೇ ಐತಿ ರೋಟಿ ಹೋಗಿ ಬಿಟ್ಟ. ನಿಮ್ಮ ಅಜ್ಜಿನ ಆಡೋದಿ ಬಾಯ್ಕ್ ಇನ್ನೊಂದು ಬರ್ತಾ ನೋಡಿ. ಯಾಕೆ ಮಾಡ್ತೀನಿ ಅವ್ರು ನೋಡ್ಬೇಡಪ್ಪ. ಅವನು ಹೋಗ ಮನ್ಸೈತೆ ಸ್ವಲ್ಪ ಕಚ್ಕೊಳ್ಳ ಜನ ಸ್ವಲ್ಪ ಸುಧಾರಿಸ್ಕೊಂಡು ಹೋಗಪ್ಪ. ಇವಜ್ಜಿ ಹೇಳ್ತೈತಿ, ನಿಮ್ಗೆ ಇಳಿಯಕ್ ಬರ್ಲಿಲ್ಲ ಅಂದ್ರೆ ಯಾರು ಬರ್ತಾರೆ ಇಳ್ಸಕ್ಕೆ? ಇಳಿ ಸುಮ್ಮನೆ ನನ್ನ ಮಾತು ಕೇಳು. ಹೆಂಗಾರ ಮಾಡ್ಕೋ. ಅಲ್ಲ, ನಿನಗೆ ನೀನೇನ ಹತ್ತತ್ಯ, ಇಳಿಯಕ್ ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯ? ಏನೋ ಒಂದ್ ಆಗ್ತೈತೆ ಅಂದ್ರೆ ಇವಜ್ಜಿ ಇಳಿಸ್ತೈತೆ, ಬಂದು ಹೇಳ್ತೈತೆ ಹತ್ತಪ್ಪ ಅಂತ. ಹೇಳಿಲ್ಲ, ಉಲ್ಟಾ ಹೊಡಿತೈತೆ. ಎಳ್ಳಿ ಬರ್ದಾಗದ ಹೋದ. ಎಳ್ಳಿ ಮರದಕ್ಕೆ ಹೋಗಿ ಬಚ್ಲು ಮ್ಯಾಕ್ ಹೋಗಿ ಇಲ್ಲ ಬಚ್ಚಿಗೆ ಹೋಗ್ಲಿಲ್ಲ, ಎಳ್ಳಿ ಗಿಡದಾಗದಲ್ಲೇ ಅಪ್ಪ ಧನು, ಅದ್ರಾಗ ಎಳ್ಳಿರು ಸಿಗಲ್ಲ, ಕಾಯಿ ಸಿಗಲ್ಲ, ಬರೀ ಹೂಪಲ್ಲೇ ಇರೋದು. ಅದ್ರಾಗ ಯಾವ್ದು ಇರಲ್ಲ ಅಲ್ಲಿ. ಯಾವ ಇದಾವ ಅಜಯ್ ಸುಮ್ನಿರಜೆ ಇಳ್ಸಜೆ ಕಾಯಿ ಐದವೆ 4 ವಾರ ಇರಕ್ಕಲ್ಲಮ್ಮ. ವಾಣಿಗೆ ತಿಂತ ಯಾವ್ದೋ ಒಂದ್ಸತಿ ಇಳಿಯಕ್ ಬರ್ತೈತೆ, ಅರ್ಧಕ್ಕೆ ಇಳ್ದು ಆಮೇಲೆ ಮ್ಯಾಕ್ ಹತ್ತು. ಗೈಸ್, ನಮ್ಮ ಅಬ್ಬಿ ಎಲ್ಲ ಎಳ್ಳೀರು ಕಿತ್ತವನೆ. ಎಳ್ಳೀರು ಕಾಯಿ ಎಲ್ಲ ಕಿತ್ತಾಕವ್ರೆ ಗೈಸ್. ಇನ್ನೊಬ್ನೇ ನಮ್ಮ ಫ್ಯಾಮಿಲಿಲಿ ಗಿಡ ಹತ್ತನ ಇರೋದು, ಮರ ಹತ್ತನು. ಇದು ಸುಮ್ಮನೆ ಚೆಕಪ್ ಗೇರ್. ಇದು ಸುಮ್ಮನೆ ಟ್ರೈ ಮಾಡ್ತಾ ಐತಿ. ತಿಣುಕ್ತಾವನೆ ಅವನಿಗೆ ಗೊತ್ತಾ ಇಲ್ಲ.
ನಮ್ಮ ಅಜ್ಜಿ ಎಂಕರೇಜ್ ಮಾಡ್ತಾ ಐತೆ ರಾಜು ಅಂತ ಐತೆ. ಅಯ್ಯೋ ಬುಸ್ ಕರೀತಾ ಇದ್ದಾನಲ್ಲೇ. ನಾನು ಹೇಳಿಲ್ಲ ಒಂದು ಅಪರಾಧನ ಆಗಲ್ಲ. ಎಂದ ನತ್ತಿದ್ನೆ ರಮ್ಯಾ? ಪರಂಗಿ ಹಣ್ಣಿನ ಪೈಪ್ ಪರಂಗಿ ಹಣ್ಣಿನ ಪೈಪ್ ಇದ್ರೆ ಚೆನ್ನಾಗಿತ್ತು. ಆಗ ಹೋಗ ಗರಿ ಕೆಳಗ್ಲ ಹಿಡ್ಕೋಬೇಡ. ಸಾಧನೆ ಮಾಡ್ದ ಗೈಸ್. ಅಭಿ ಹೇಳ್ಕೊಡಲೆ ಹೆಂಗ್ ಹತ್ತದು ಅಲ್ಲೋಡ. ಎಲ್ಲ ಹತ್ತಿದ್ ನಾವು ಮ್ಯಾಲ ಹತ್ತದ್ ಬರ್ಬೇಕು ಫಸ್ಟು. ಅವಳು ಪರಂಗಿ ಪೈಪ್ ತತ್ತಿದ್ದಾಳೆ ಎಳ್ನೀರು ಕುಡಿಯೋಕೆ. ಒಬ್ಬೊಬ್ರು ನನ್ನ ಸಾಧನೆ ಮಾಡ್ತಾವ್ರ ಗೈಸ್ ಮನೆ ಹತ್ರ. ಪರಂಗಿ ಪೈಪಲ್ಲಿ ಎಳ್ನೀರು ಕುಡಿಯೋದಂತೆ ಎಂತ ಸಾಧನೆ ಮಾಡ್ತಾ ಇದ್ದಾಳೆ ಅಂದರೆ ಏನು ಸಾಧನೆ ಗೈಸ್ ಇವಳ್ದು. ಎಲ್ಲೂ ನೋಡೇ ಇಲ್ಲ ನಾನು ಈ ಥರ. ಪರಂಗಿ ಪೈಪಲ್ಲಿ ಎಳ್ನೀರು ಕುಡಿಯೋದಂದ್ರೆ ಇವರೇ ನೋಡ್ರಿ. ಅಲ್ಲಿ ಕೊಕ್ಕೆ ಇರ್ಬೇಕು ನೋಡ್ರಿ ರಮ್ಯ, ಕೊಕ್ಕೆಲ್ ಕಿತ್ಕ. ಸಿಟಿಲ್ ಪೈಪಲ್ಲಿ ಕುಡಿತಾರಂತ ನೀನು ಪರಂಗಿ ಪೈಪಲ್ಲಿ ಕುಡಿಬೇಕಾ? ಅಲ್ಲಿ ಕೊಕ್ಕೆ ಐತ್ ನೋಡಿ ಸೀಟ್ ಮೇಲೆ. ಅದು ಹೆಂಗ್ ಕುಡಿತೀಯ ಬಾ ನನಗೂ ತೋರ್ಸು. ಸುಳಿ ಮುರಿತವೆ ಅಡಿಕೆ ಗಿಡದ್ದು. ನೀನು ಒಬ್ಳೆ ಕುಡಿ ತೋರ್ಸ ಆದ್ರೆ ಹೆಂಗೆ ಅಂತ ಪಾಪ ನಮ್ಮ ವ್ಯೂವರ್ಸ್ ಆದ್ರೂ ನೋಡ್ಲಿ. ನನಗೆ ಕೊಡ್ರಲ್ಲ, ನನಗೆ ನಾವೇ ತಗೊಂಡೋಗ್ಬೇಕೇನು? ಎಲ್ಲ ಐತೆ ಅದು ಎಳ್ಳಿರಲ್ಲ ಕೊಡು ಗೈಸ್. ಇದು ಎಲ್ಲ ಅವನೇ ಗೈಸ್, ಹೋಗೇ ಬಿಟ್ಟವನೇ ಅಲ್ಲಿಗೆ ಮರ್ದಕ್ಕೆ. ಎಲ್ಲ ಯಾರಿಗೂ ನಂಬಿಕೆನೇ ಇರಲಿಲ್ಲ ಅವ್ನು ಹೋಗ್ತಾನಂತ. ಬೆಂಗಳೂರಲ್ಲಿ ಇಷ್ಟು ಎಳ್ಳೀರಿಗೆ 100 ರೂಪಾಯಿ ಕೊಟ್ಟರು ಇದಿಲ್ಲ, ಹೊಟ್ಟೆ ತುಂಬೋಗ್ಬಿಡುತ್ತೆ ಇಷ್ಟು ಎಳ್ಳೀರು. ಗೈಸ್ ಬೇಕು ಅಂತ ಹೋಗಿದ್ದಲ್ವಂತೆ, ದಾರಿ ತಪ್ಪಿ ಹೋಗೋನಂತೇಳಿ. ನೀನೇ ಮಾಡ್ಕ ದಾರಿನ. ದಾರಿ ಇಲ್ಲಿ ಇಳಿಯೋದು ಗೈಸ್. ಅವ್ನಿಗೆ ಇಳಿಯಕ್ಕೆ ಬರುತ್ತಾ ಇಲ್ವೋ ಇನ್ನೂ ಅದು ಗೊತ್ತಿಲ್ಲ ನಮಗೆ. ಮಚ್ಚೆ ಹೆಂಗ್ ಕೊಡಕ್ ಬರುತ್ತೆ? ನೀನು ಅಷ್ಟ್ ಮ್ಯಾಕ್ ಹತ್ಕೋಕಂಡ್ ಕುಂಡಡ ಬೀಳುತ್ತೆ. ಏ ಆ ಕಡೆಗೆ ಹಾಕೋ. ಇದು ಯಾಕಿಲ್ಲಪ್ಪ, ಇದು ಉಪಯೋಗೈತಿ ಇದ್ರ ಕಾಯಿ. ಒಂದ್ ಕುಡಿದ್ರೆ ಹೊಟ್ಟೆ ರಮ್ಯಾ ಇದ್ರಲ್ಲಿ ಕುಡಿಯೋ ತರ್ಸತ್. ಪರಂಗಿ ಹಣ್ಣು ತಿನ್ವಲ್ಲ ಅದ್ರ ಪೈಪ್ ಅದು ತರ್ಸ್ ರಮ್ಯಾ. ಹೆಂಗ್ ಕುಡಿಯೋದು ಬರ್ತಾ ಇದ್ದೇವೆ? ಹಾ ಬರ್ತಾ ಇದ್ದಾವ ಗೈಸ್ ನೋಡ್ರಿ. ನ್ಯಾಚುರಲ್ ಸ್ಟ್ರಾ ಅದು ಉದ್ದಾತು. ಅಯ್ಯ ಮುರಿಬೇಕು, ಉಲ್ಟಾಯ್ ಕಬೇಕು. ನ್ಯಾಚುರಲ್ ಸ್ಟ್ರಾ ಗೈಸ್. ಕಳ್ದು ಇಳಿತೈತೆ. ನೋಡ್ಕೊಂಡು ಇಳಿ, ಹುಷಾರು. ಎಷ್ಟು ತುಂಬ ಇದೆ ಅಜ್ಜಿ ನಾವು ನೀರು ತೋರ್ಸಿರಲೇ ಗೈಸ್. ಎಳ್ಳೀರು ಬೆಳಿಗ್ಗೆ ನಮ್ಮ ಅಜ್ಜಿ ಲಾಸ್ಟ್ ಕೊಟ್ಟಿದ್ದೀವಿ, ಅದಕ್ಕೆ ಜಾಸ್ತಿ ಬಂದಿದ್ದಾವೆ ಅದ್ರಾಗ. ಕಾಯಿನೂ ಚೆನ್ನಾಗೈತೆ. ಸ್ಟ್ರಾ ಇಕ್ಕಂಗ್ ಕುಡಿ ನೀನು ಸುಮ್ಮನೆ.
ಬಗ್ಗು ಚಕ್ಕಬಲ್ ಹಾಕಂಗ್ ಕೂತ್ಕ. ಮಣ್ಣಿರ್ತೈತೆ. ನೋಡ್ರಿ ಸಿಗರೇಟ್ ಸೇತದೆ. ಚಕ್ಕಬಲ್ ಹಾಕಂಗ್ ಕೂತ್ಕೊಳ ಅಜ್ಜಿ. ಅಜ್ಜಿಗೂ ಸ್ಟ್ರಾ ಕೊಟ್ಬಿಟ್ಟವ್ರ ಗೈಸ್. ಮಸ್ತ್. ಓ ಸರ್ರಂತೈತೆ. ನಮ್ ಕೋಚ್ ಎಳಿತೈತೆ. ಹೆಂಗ್ ಇಳಿಯೋದು ಹಿಂಗೇನಾ? ನಿಧಾನ ನಿಧಾನ ನಿಧಾನ. ಗೈಸ್ ಅಂತೂ ಇಂತೂ ಸಾಧನೆ ಮಾಡಿ ಒಂದನ ಕೆಡವಿದ್ನೋ ಇಲ್ಲ ಗೊತ್ತಿಲ್ಲ. ಅಬ್ಬಾ ಇವನ್ ಕೆಡವನಂತೆ. ಇದು ನನ್ ಕಿತ್ತಾನೆ ಎಳ್ಳಿರ. ಒಬ್ಬ ಎಳ್ಳಿರ ಅವನ್ಗೆ ಅದು. ಎಷ್ಟು ರೂಪಾಯಿ ಇರ್ಬೋದು ಒಂದಷ್ಟು ದೊಡ್ಡ ಕಾಯಿ? 60 ಮೇಲೆ 80 ಇರ್ತೈತೆ. 80-100 ರೂಪಾಯಿ ಕೊಡ್ಬೇಕು. 80-100 ರೂಪಾಯಿ. 80 ರೂಪಾಯಿ ಇಲ್ಲಾಂದ್ರೆ 100 ರೂಪಾಯಿ ದೊಡ್ಡ ಕಾಯಿ. ಅಜ್ಜಿ ನೋಡ್ರಿ ಅದು ಎಷ್ಟು ತಣ್ಣಗದಾವ ಇಲ್ಲಿ ಹಳ್ಳಿ. ಫ್ರೆಶ್ ವಾಟರ್. ಬೆಳಿಗ್ಗೆ ಇನ್ನ ಊಟ ಯಾರ್ದು ಇಲ್ಲ ಗೈಸ್. ಇವೆ ಇನ್ನ ಮಕ್ಕಳು ತೊಳ್ದಿಲ್ಲ. ಪರಂಗೇಣ್ ತಿಂದು ಕುಡಿತಾವ್ರೆ. ಅಭಿ ನನಗೆ ಕಾಯಿ ಕಡ್ಕೊಡಲ್ಲ ಗೈಸ್. ಗಂಜಿ ಎಲ್ಲ ಕಾಯಿ ಯಾವ್ದ್ರಾಗ ಎಪ್ಕಮ್ಮದು? ಅಣ್ಣ ಎಷ್ಟಣ್ಣ ಒಂದ್ ಕಾಯಿ? 100 ರೂಪಾಯಿ. ನೀವು ಕೊಡ್ರಿ ಕೇಳಿದಲ್ಲ. ಈಗಳ ಬಜ್ಜಿ ಹೊಟ್ಟೆ ತಂತೆ. ಕುಡಿ ಊಟ ಮಾಡ್ಬೇಡ. ಅಣ್ಣ ಬಂದ ಅಣ್ಣ ಬಂದ ಅಣ್ಣ ಬಂದ ಅಣ್ಣ ಬಂದ ಅಣ್ಣ ಬಂದ. ಓ ಅಣ್ಣ ಬಂದ ಅಣ್ಣ ಬಂದ. ನಮ್ಗಿಲ್ದಂಗ್ ಕುಡ್ದಾಕಿರೋದ. ನಾನಲ್ಲ ಇನ್ನ ಮುಗ್ದಿಲ್ಲ ರಮ್ಮಿಂದು. ಗಂಡ ಗಂಟ್ಲ ಕುಡಿದ್ರೆ ಇನ್ನೆಲ್ಲಿ ಸಾಕಾಗೈತೆ. ಒಂದೊಂದ್ ಕುಡಿಯಕ್ ಹೊಟ್ಟೆ ತುಂಬೈತೆ. ಏ ಓಡಂಗಿಕ್ಕಿದ್ರೆ ಆನ್ ಮಾಡ್ಬೇಕು. ಈಗ ಗೈಸ್ ಇವನು ಮನೆ ಓನರು ಒನಾಸನೆ ಬರೇ ಹುಡುಗರ್ತಾಗೆ ಅರ್ಸಾಡ್ತಾ ಇರ್ತಾನೆ. ನನ್ನ ಕೆಲಸ ನಾನು ಮಾಡಬೇಕು ಅಂಬೋದು ಒಂದು ಸ್ವಲ್ಪ ಬುದ್ಧಿನಿಲ್ಲ ಗೈಸ್ ಇವನ್ಗೆ. ವಿಡಿಯೋ ಮಾಡಿದೀನಿ ಅವನು ನಾವು. ಅದೇ ಮತ್ತೆ ನೋಡ್ರಿ ಗೈಸ್ ನನ್ನ ಮಕ್ಳು ಇವರೆಲ್ಲನ ಎಲ್ಲ ಕಲ್ತ್ಕೊಂಡ್ಬಿಟ್ಟು ಏನ್ ಆಟ ಆಡ್ತಾರೆ, ಏನ್ ಹಬ್ಬ ಮಾಡ್ತಾ ಇದಾರೆ ಎಳ್ಳರ್ಕಿ. 2 ದಿನ ಕಿತ್ಬಿಟ್ರ ಮರನೇ ಖಾಲಿ. ಈಗ ಏನು ಇವನು ನನ್ನ ಮುದ್ದಿನ ಮಗ ಇವನು. ಆಸ್ತಿ ನಂದು ಇಲ್ಲ, ನನ್ನ ಮಗಂದು ಇಲ್ಲ. ನಾವೆಲ್ಲ ಪುಕ್ಸೆಟ್ಟರು. ಸುಮ್ಮನೆ ಅಂದ್ರೆ ಸುಮ್ಮನೆ ಹಂಗೆ ಅಷ್ಟೇ. ಸುಮ್ಮನೆ ನೆನಕಂದ ನೋಡ್ರಿ ಇವತ್ತು. ಇವನು ವಿಡಿಯೋ ತಕ್ಕಂತ ಅಂತ ಇಲ್ಲಿ ಬಂದಾನೆ. ಕಾಂಗ್ರೆಸ್ ನೋಡಿಲ್ಲ ಅಂದ್ರೆ ಸುಮ್ಮನೆ ಗಿಡ ಸಿಗಲ್ಲ ಅವು ಜಾಸ್ತಿ. ಕೊತ್ತಂಬರಿ ಗಿಡ ಅವು ಅಷ್ಟೇ. ಎಲ್ಲಿ ಕೊಂಬೆ ಕಾಂಗ್ರೆಸ್ ಗಿಡ ಎಲ್ಲ ಒಂದಲ್ಲೇ ಇರ್ತದೆ. ಸರಿ ಮಾಡ್ದ ಅಜ್ಜಿ ಕೊಡ್ರ ಕಾಯಿ. ಹೌದು ಹೊಟ್ಟೆ ತುಂಬ ಕಾಯಿ. ದಣು ನೀರಲ್ಲಿ ಕೊಡು.
ಸಾಕು ಹಾಕ್ಬೇಡ. ನಾನು ಹೋಗಿ ಕುತ್ಕೊಂಡು 2 ಕಾಯಿ ತಿಂದು ಹೊಟ್ಟೆನ ಸ್ವಲ್ಪ ತೋರಿಸ್ಕೊಂಡ ಗೈಸ್ ಮೆಣಸಿನ್ಕಾಯಿ ಹುಣ್ಸೆಹಣ್ಣು ಉಪ್ಪು ಹುರ್ಕೊಂಡು ತಿಂತಾ ಇದೀವಿ. ನಾನು ರಮ್ಯ ಇಬ್ಬರೇ ಇರೋದು ಮನೇಲಿ, ಯಾರೂ ಇಲ್ಲ ಗೈಸ್ ಇವತ್ತು. ಅದಕ್ಕೆ ನಾವೇ ಕುತ್ಕೊಂಡು ತಿಂತಾ ಇದೀವಿ. ಬಾಯಲ್ಲಿ ನೀರು ಬರ್ತಾ ಇದೆಯಾ ನಿಮಗೆಲ್ಲಾನು? ನನಗೆ ಬರ್ತಾ ಇದೆ ಆಲ್ರೆಡಿ. ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇಬ್ರು ಅಷ್ಟೊಂದು ಬಟ್ಟೆ ಒಗ್ದಾಕಿದ್ದೀವಿ. ಬಟ್ಟೆ ಎಲ್ಲ ತೊಳೆದು ಈ ಕೆಲಸ ಮಾಡ್ತಾ ಇದೀವಿ ನೋಡಿ. ಅಷ್ಟು ನೀಟಾಗಿ ಮೆಣಸಿನ್ಕಾಯಿ ಎಲ್ಲ ಕುಟ್ಕೊಂಡ್ಬಿಟ್ಟಿದ್ದೀನಿ ಗೈಸ್. ಈಗ ಇದಾಗ್ತೀನಿ ಮೆಣಸಿನ್ಕಾಯಿ ಸುಮ್ಮನೆ ರಫಾಗಿ ತೊಳೆದಿದ್ದೀವಿ. ಹುಣಸೆಹಣ್ಣನ್ನ, ಹಣ್ಣಲ್ಲ ಕಾಯಿ. ಸ್ವಲ್ಪ ಉಪ್ಪು ಹಾಕಮ್ಮ. ಮೂರು ಮೆಣಸಿನ್ಕಾಯಿ ಹಾಕಿದೀವಿ, ಅದೆಷ್ಟು ಖಾರ ಆಗುತ್ತೋ ಗೊತ್ತಿಲ್ಲ. ಸ್ಪೂನ್ ಸ್ಪೂನ್ ಗ್ಯಾಸ್ ಈ ಥರ ಕುಟ್ಟಿದ್ದೀವಿ ನೋಡಿ. ನಮ್ಮ ರಮ್ಯ ಟೇಸ್ಟ್ ಮಾಡ್ತೈತೆ. ಹೆಂಗೈತೆ? ಚೆನ್ನಾಯ್ತಾ? ಇವತ್ತಿನ ವ್ಲಾಗ್ ಎಲ್ಲ ತಿನ್ನೋ ವ್ಲಾಗೇ ಆಗಿರುತ್ತೆ. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಾಳೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಟೇಕ್ ಕೇರ್, ಕೀಪ್ ವಾಚಿಂಗ್, ಬಾಯ್.